ದೇವರು ನಿನಗೆ ಪೂರ್ಣ ಇಸ್ಕೊಟ್ಟಿದ್ದಾರೆ, ಯಾರೇನು ಮಾಡಕ್ ಸಾಧ್ಯ ಇಲ್ಲ. ಇಂಥ ದೊಡ್ಡ ಕಾಯಿಲೆನ ಗೆದ್ಕೊಂಡ್ ಬಂದಿದ್ಯಾ ಅಂದ್ರೆ ಗಟ್ಟಿಗಿತ್ತಿ ಕಣೆ ನೀನು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಧೈರ್ಯ ಗೆಡ್ಬೇಡ, ಧೈರ್ಯವಾಗಿರು. ಹಾಮ, ಇನ್ ಮುಂದೆ ಯಾವತ್ತೂ ಧೈರ್ಯ ಕಳ್ಕೊಳ್ಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಟ್ರೀಟ್ಮೆಂಟ್ ಒಪ್ಕೊಂಡಾಗ್ಲೇ ಅರ್ಧ ಧೈರ್ಯ ತಂದ್ಕೊಬಿಟ್ಟಿದ್ದೆ. ಬಟ್ ನನಗೆ ಗೊತ್ತು ನನ್ಗೇನಾಗುತ್ತೆ ಅಂತ ನೀವೆಲ್ಲರೂ ಭಯ ಪಡ್ತಿದ್ರಿ. ಬಟ್ ಇನ್ ಮುಂದೆ ಯಾರು ಭಯ ಪಡಬೇಡಿ, ಧೈರ್ಯವಾಗಿರಿ, ಆರಾಮಾಗಿರಿ. ನಾನು ಸ್ಟ್ರಾಂಗ್ ಆಗಿದ್ದೀನಿ ಎಲ್ಲಾ ರೀತಿಯಲ್ಲೂ. ಅಕ್ಕವ್ರೆ, ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ ಧೈರ್ಯ ನಮ್ಗೆ ಧೈರ್ಯ ಕೊಟ್ಟಿತ್ತು. ನೀವು ನಗ್ನಗ್ತಾನೆ ಎಲ್ಲದನ್ನು ಫೇಸ್ ಮಾಡಿದ್ರಿ, ಫೈಟ್ ಮಾಡಿದ್ರಿ. ಅದರಿಂದಾನೆ ನಮ್ಗೆಲ್ಲರಿಗೂ ಕಾನ್ಫಿಡೆನ್ಸ್ ಬಂದಿದ್ದೆ. ನಾನು ಈ ಹೋರಾಟನ ಒಬ್ಳೆ ಗೆದ್ದಿಲ್ಲ ಮಲ್ಲಿ. ಗೌತಮ್ ಅವರು ಒಂದೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಲೇ ಇದ್ರು. ಇನ್ಫ್ಯಾಕ್ಟ್ ಅವ್ರು ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿರ್ಲಿಲ್ಲ ಅಂದಿದ್ರೆ ನಾನಿವತ್ತಿರ್ತಾನೆ ಇರ್ಲಿಲ್ಲ. ನನ್ ಡೌಟ್ ಆದಾಗೆಲ್ಲ ಅವರೇ ಹೇಳೋರು, ಭೂಮಿಕಾ ಅವರೇ ಹೆದರ್ಕೋಬೇಡಿ, ನಿಮ್ಮಿಂದ ಆಗುತ್ತೆ. ನನ್ಗಿಂತ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆನೆ ಇವತ್ತು ನನ್ನನ್ನ ಇಲ್ಲಿ ತಂದು ನಿಲ್ಸಿರೋದು. ನಾನ್ ದೋಣಿ ಆದ್ರೆ ಅವ್ರ ಅಂಬಿಕಾ ಅಲ್ವಾ ಗೌತಮ್ ಅವರೇ? ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ ಅಕ್ಕ ಅವ್ರೆ, ನಾನಿದ್ದೀನಿ ಅಂತ ನೀನ್ ಹೇಳಿದೆ ಅಲ್ಲ, ಆ ಮಾತು ನನಗೆ ತುಂಬಾ ಧೈರ್ಯ ಕೊಡ್ತು. ನೀನು ನನಗ್ ಧೈರ್ಯ ತುಂಬಬೇಕು ಅಂತ ಎಷ್ಟು ಸಲ ಕಣ್ಣೀರ ಮರೆ ಮಚ್ಚಿದ್ಯಾ. ನಿಜವಾದ ಗಟ್ಟಿಗಿಚ್ಚಿ ನೀನು. ಮಹಿಮಾ, ಪಾರ್ಥ, ನೀವೆಲ್ಲರೂ ಅಷ್ಟೇ. ನನಗೇನು ಆಗೇ ಇಲ್ಲ ಅಂತ ನನ್ನ ಮುಂದೆ ನಗ್ನಾಗ್ತಾ ಇದ್ರಿ. ಆದ್ರೆ ಒಳಗೊಳಗೆ ನೀವೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ರಿ ಅಂತ ನಂಗೆ ಗೊತ್ತು. ನೀವೇನೂ ಹೇಳಿಲ್ಲ, ಆದ್ರೆ ನಿಮ್ ಕಣ್ಣೆಲ್ಲ ತೋರಿಸ್ಕೊಡ್ತಿತ್ತು. ನಿಜವಾಗ್ಲೂ ನಾನು ಆಗ್ಲೇ ಹೇಳಿದ್ನಲ್ಲ, ಇಂಥ ಫ್ಯಾಮಿಲಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಐ ಆಮ್ ವೆರಿ ವೆರಿ ಲಕ್ಕಿ. ನಿಮ್ಗೆಲ್ರಿಗೂ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕ ಪದ. ನಿಮ್ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಅಮ್ಮ, ಈ ಜನ್ಮ ಅಷ್ಟೇ ಅಲ್ಲ, ಇನ್ ಮುಂದಿನ ಯಾವುದೇ ಜನ್ಮ ಬಂದ್ರು ನೀನ್ ನನಗೆ ಅಮ್ಮ ಆಗ್ಬೇಕು. ನಾನಿನ್ ಮಗಳಾಗೆ ಹುಟ್ಟಬೇಕು. ಇಷ್ಟು ದೊಡ್ಡ ಮಾತಾಡ್ಬೇಡ್ಬೇಕಂದ. ಮುಂದಿನ ಜನ್ಮ ಅಂತಿದ್ರೆ ನಾನ್ ನಿನಗೆ ಮಗಳ. ಯಾಕೆ ಮಾಮ್, ನಮ್ ಕೈಲಿ ಗೆಲ್ಲಕ್ಕಾಗಲ್ವಾ? ಏನಾಗ್ತಿದೆ ಇಲ್ಲಿ? ಪ್ರತಿ ಸಲ ನಾವೇ ಯಾಕೆ ಸೋಲ್ತಾ ಇದೀವಿ, ಅವರೇ ಯಾಕೆ ಗೆಲ್ತಾ ಇದಾರೆ? ಈಗ ನಿನಗೇನ್ ಕೆಟ್ಟದಾಗಿದೆ? ನನಗೇನಾಗಿದ್ಯಾ? ಎಷ್ಟು ವರ್ಷದಿಂದ ಅವ್ರಗಳಿಗೆ ಹೇಗೆಲ್ಲ ಕಾಟ ಕೊಡಬೇಕು, ಹೇಗೆಲ್ಲ ಅವರನ್ನ ಸೋಲಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ಲಾನ್ ಮಾಡಿದೀವಿ ಅಲ್ಲಮ್ಮ. ನಾವ್ ಏನೋ ಒಂದ್ ಮಾಡ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಆ ಟೈಮಿಗೆ ಓಕೆ, ಆದ್ರೆ ರಿಸಲ್ಟ್ ಪ್ರತಿ ಸಲ ಸೋಲ್ತಾನೆ ಬರ್ತಾ ಇದೀವಲ್ಲಮ್ಮ. ಜೈ, ನೀನ್ ಜಾಸ್ತಿ ಕುಡ್ದಿದ್ಯಾ, ನೀನ್ ಸುಮ್ಮನೆ ಇರು. ನಾನೇ ಏನಾದ್ರೂ ಪ್ಲಾನ್ ಮಾಡ್ತೀನಿ. ಏನ್ ಮಾಡ್ತೀಯಮ್ಮ ನೀನು? ಎಷ್ಟು ವರ್ಷ ಅದನ್ನೇ ಮಾಡ್ಕೊಂಡ್ ಬಂದಿರೋದು ನೀನು. ನಾನು ನಿನಗೆ ಸಪೋರ್ಟ್ ಮಾಡಿ 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 ಕೊನೆಗೆ ಸೋಲೋದೇ ಆಗೋಗಿದೆ ಅಲ್ಲಮ್ಮ. ಆ ಭೂಮಿಕನ್ನ ಗೌತಮ್ನ ದೂರ ಮಾಡಿ ಒಂದು 5 ವರ್ಷ ನಾನು ಹೆಸರಿಗೆ ತಕ್ಕಾಗೆ ದಿವಾನ್ ಅಂತ ಬದುಕ್ತೆ. ಎಸ್, ಐ ಅಗ್ರಿ. ಆದ್ರೆ ಆಮೇಲೆ ಏನಾಯ್ತು? ಮತ್ತೆ ಅವನು ಅಧಿಕಾರ ಚಲಾಯಿಸಕ್ ಬಂದ, ಅವನ್ ದಿವಾನ ಆದ, ನಾನ್ ಜವಾನ ಆದೆ. ಬೀದಿ ಅಲ್ದಿದ್ದೀನಿ ಅವನಿಂದ ನಾನು. ಇಲ್ಲ ಮಾಮ, ಅವನಿಗಂತ ಏನಾದ್ರೂ ಮಾಡ್ಲೇಬೇಕು. ಜೈ, ಸುಮ್ಮನೆ ಆಗ್ದಿರೋ ಕೆಲಸ ಮಾಡಕ್ ಹೋಗಿ ಇರೋದನ್ನ ಹಾಳು ಮಾಡ್ಕೋಬೇಡ. ಮೊದಲು ನಿನ್ನ ಆರೋಗ್ಯ ನೋಡ್ಕೊ. ಕುಡಿಯೋದನ್ನ ಕಡಿಮೆ ಮಾಡ. ನೀನ್ ಕುಡ್ದಾಗ ಏನ್ ಮಾತಾಡ್ತಾ ಇದೀಯ, ಏನ್ ಮಾಡ್ತೀಯ ಒಂದು ಗೊತ್ತಾಗಲ್ಲ. ಇಷ್ಟೆಲ್ಲ ಆಸ್ತಿ ಸಿಕ್ಕಿದ್ರು ಅನುಭವಿಸೋದಕ್ಕೆ ಆರೋಗ್ಯ ಇರಬೇಕು. ಇಲ್ದಿದ್ರೆ ಏನ್ ಪ್ರಯೋಜನ ಹೇಳು? ಮೊದಲು ಕೆಟ್ಟ ಚಟನೆಲ್ಲ ಬಿಡು, ಆಮೇಲೆ ಗೆಲ್ಲದ್ ಹೇಗಿಂತ ನೋಡೋಣ. ನೋ ಮಾಮ್, ನೋ ವೇ.
ನನಗೆ ತಾಳ್ಮೆ ಇಲ್ಲ. ನೋಡು, ಕುಡ್ದಾಗ ನನಗೆ ಫೋನ್ ಮಾಡಿಬಿಡ. ನಿನ್ನ ಬುದ್ಧಿ ನೆಟ್ಟಿಗಿರಲ್ಲ. ನನ್ನ ಮಗ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀಯ. ಸಾಕು, ಇಡೋ ಫೋನ್ನ. ಅಮ್ಮನೂ ನನ್ನ ಪರವಾಗಿಲ್ಲ. ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ನೀನು ಮಾಡೋದ್ರಲ್ಲೇ ಇದೆಯಾ? ನೀನು ಹೇಳಿದ್ದು ಸಾಕು, ನಾನು ಕೇಳಿದ್ದು ಸಾಕು. ಹೀಗೆ ಬಿಟ್ರೆ ನೀನು ನನಗೆ ಏನೋ ಒಂದು ಮಾಡ್ತೀನಿ.